Hi, I'm Dr. Suhas JC, consultant cardiologist at Adarsh Hospital, Udupi. ಈಗ ಕ್ವಶನ್, ಕಾರ್ಡಿಯಾಕ್ ಅರೆಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಏನು ವ್ಯತ್ಯಾಸ? ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ನಿಂತೋಗಿದೆ ಅಂತ ಅರ್ಥ. ಹಾರ್ಟ್ ನಿಂತೋಗೋದು ಪ್ರತಿ ಸಲ ಹಾರ್ಟಿನ ತೊಂದರೆಯಿಂದನೇ ಆಗ್ಬೇಕಂತ ಇಲ್ಲ, ಬೇರೆ ಕಾಯಿಲೆಯಿಂದನೂ ಫೈನಲಿ ಜೀವ ಹೋಗುದು ಅಂದ್ರೆ ಹಾರ್ಟ್ ನಿಂತೋಗೋದು. ಸೊ ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತೇವೆ. ಸೊ ಹಾರ್ಟ್ ನಿಂತಾಗ ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇಮಿಡಿಯೇಟ್ಲಿ ಹಾರ್ಟನ್ನು ಪಂಪ್ ಮಾಡೋದಾಗಲಿ, ಅದಕ್ಕೆ ಏನು ವೆಂಟಿಲೇಟರ್ಗೆ ಬೇಕಾದರೆ ವೆಂಟಿಲೇಟರ್ಗೆ ಹಾಕೋದು, ಬಾಯಿಂದ ಉಸಿರು ಕೊಡೋದು, ಆ ಫಸ್ಟ್ ಏಡ್ ಅರ್ಜೆಂಟ್ಲಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಜೀವ ಹೋಯ್ತು ಅಂತಲೇ ಲೆಕ್ಕ, ಯಾಕಂದರೆ ಆಲ್ರೆಡಿ ಹಾರ್ಟ್ ನಿಂತೋಗಿದೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಕಾಯಿಲೆ. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿನ ರಕ್ತನಾಳದಲ್ಲಿ ಏನಿರುತ್ತಲ್ಲ ಅಲ್ಲಿ ಒಂದು ಬ್ಲಾಕ್ ಆಗುತ್ತೆ. ಆ ಬ್ಲಾಕಿಂದ ಹಾರ್ಟ್ ಸ್ವಲ್ಪ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗುತ್ತೆ. ಆ ಡ್ಯಾಮೇಜ್ ಜಾಸ್ತಿ ಆದಾಗ ಹಾರ್ಟ್ ನಿಂತು ಹೋಗ್ಬೋದು, ಅದು ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಬಟ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಡನ್ ಜೀವ ಹೋಯ್ತು ಅಂತ ಅಲ್ಲ, ಅಟ್ಯಾಕ್ ಆಗಿದೆ. ಅಟ್ಯಾಕಿಗೆ ತುಂಬಾ ವೆರೈಟಿಯ ಟ್ರೀಟ್ಮೆಂಟ್ ಇದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಮಿಡಿಯೇಟ್ಲಿ ಹತ್ರ ಇರುವ ಆಸ್ಪತ್ರೆಗೆ ಹೋಗಿ ಅಲ್ಲಿ ECG ಮಾಡಿಸಿ ಕಾಯಿಲೆಯನ್ನು ಕಂಡುಹಿಡಿಯುವುದು. ಒಂದು ಹಾರ್ಟ್ ಸೆಂಟರ್ ಇರುವ ಅಥವಾ ನಮ್ಮಂತ ಆದರ್ಶ ಆಸ್ಪತ್ರೆ ಅಂತ ಹೃದಯ ಸೆಂಟರ್ ಇರುವಂತ ಆಸ್ಪತ್ರೆಗೆ ಹೋಗಿ ಹಾರ್ಟಿನ ಇಂಜೆಕ್ಷನ್ ಆಗಲಿ, ಮಾತ್ರೆ ಆಗಲಿ ಅಥವಾ ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿಸಿದ್ರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗೋದನ್ನ ಅಂದ್ರೆ ಹಾರ್ಟ್ ನಿಂತೋಗೋದನ್ನ ತಡೆಗಟ್ಟಬಹುದು.